ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣ ಸಿಬಿಐನಿಂದ ಶಾಸಕ ಸುರೇಶ್ ಬಾಬು ಬಂಧನ. ಬೌರಿಂಗ್ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ. ನಾಳೆ ಕೋರ್ಟ್ಗೆ ಹಾಜರು ಸಾಧ್ಯತೆ. ಬಿಜೆಪಿ ಕೆಜೆಪಿ ವಿಲೀನ ವಿಚಾರ. ಕಮಲದ ಜೊತೆ ಕೈ ಜೋಡಿಸಲು ಒಪ್ಪದ ಯಡಿಯೂರಪ್ಪ. ಮೋದಿಗೆ ಬೆಂಬಲ ಮುಂದುವರಿಸಿದ ಮಾಜಿ ಸಿಎಂ. ತೊಂಬತ್ತೆಂಟನೇ ಸಾಲಿನ ಕೆಪಿಎಸ್ಸಿ ಅಕ್ರಮ ನೇಮಕಾತಿ ಪ್ರಕರಣ. ನಕಲಿ ಜಾತಿ ಆದಾಯ ಪತ್ರ ನೀಡಿಕೆ ಆರೋಪ. ತಹಸೀಲ್ದಾರ್ ಆಶಾ ಪರ್ವಿನ್ ಸೇವೆಯಿಂದ ವಜಾ. ಕೆಲಸ ಖಾಯಮಾತಿಗಾಗಿ ನರ್ಸ್ಗಳಿಂದ 2 ಕೋಟಿ ವಸೂಲಿ. ಮೈಸೂರಿನ ಬಿಜೆಪಿ ಕಾರ್ಪೊರೇಟರ್ ಪ್ರೀತಮ್ ನಂದೀಶ್ ವಿರುದ್ಧ ಗೋಲ್ಮಾಲ್ ಆರೋಪ. ನನಗೇನೂ ಗೊತ್ತೇ ಇಲ್ಲ ಅಂತಾರೆ ಮಾಜಿ ಶಾಸಕರ ಪುತ್ರ. 4 ಮಕ್ಕಳೊಂದಿಗೆ ಬಾವಿಗೆ ಹಾರಿದ ತಾಯಿ. ಕರಡು ಕುಡಿಗಳ ಜೊತೆ ತಾನೂ ಆತ್ಮಹತ್ಯೆ. ಬೆಳಗಾವಿಯ ಹೃದಯ ವಿದ್ರಾವಕ ಘಟನೆ. ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಅವರು. ನಾನು ಚರ್ಚೆಯನ್ನು ಮಾಡ್ತೀನಿ. ಅದಕ್ಕಿಂತ ಮೊದಲು ಇವತ್ತು BSR ಶಾಸಕ ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಸಿಬಿಐ ಬಂಧನ ಮಾಡಿದೆ. ಈ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಬಂಧನಕ್ಕೆ ಈಡಾದಂಥ BSR ಕಾಂಗ್ರೆಸ್ ಶಾಸಕ ಸುರೇಶ್ ಬಾಬು ಕಂಪ್ಲಿ ಕ್ಷೇತ್ರ ಶಾಸಕ ಈಗಾಗಲೇ ಸಿಬಿಐ ಕೋರ್ಟ್ಗೆ ತರಲಾಗಿದೆ. ಅದ್ರ ಜೊತೆಗೇ ಈಗಾಗಲೇ ಬೋರಿಂಗ್ ಆಸ್ಪತ್ರೆ ಕೂಡ ಆರೋಗ್ಯ ತಪಾಸಣೆ ಮತ್ತೆ ಸಿಬಿಐ ಕೋರ್ಟ್ಗೆ ಶಾಸಕ ಸುರೇಶ್ ಬಾಬುರನ್ನು ಕರೆತರಲಾಗಿದೆ. ನಾಳೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಸಾಧ್ಯತೆ ಇದೆ. ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಬಂಧಿತ ಆರೋಪಿ ಶಾಸಕ ಸುರೇಶ್ ಬಾಬು ಮೊದಲ ಒಬ್ಬ ಶಾಸಕ ಈಗ ಬಂಧಿತರಾಗಿರ್ತಕ್ಕಂಥದ್ದು. ಇನ್ನೂ 3 ಶಾಸಕರು ಕೂಡ ಬಂಧನ ಭೀತಿಯನ್ನು ಎದುರಿಸ್ತಾ ಇದ್ದಾರೆ. ಆದರೆ ಇವತ್ತು ಬೆಳಿಗ್ಗೆಯಿಂದ ಬಳ್ಳಾರಿಯ ಅವರ ನಿವಾಸದಲ್ಲಿ ಸಿಬಿಐನ ಅಧಿಕಾರಿಗಳು ತೀವ್ರ ವಿಚಾರಣೆ ನಡೆಸಿದರು. ಸಂಜೆ ಹೊತ್ತಿಗೆ ಅವರನ್ನು ಸಿಬಿಐ ಬಂಧನ ಮಾಡಿತು. ನಂತರ ಅವರಿಗೆ ನೇರವಾಗಿ ಬೆಂಗಳೂರಿಗೆ ಕರೆತಂದಂಥ ಸಿಬಿಐ ಅಧಿಕಾರಿಗಳು ಸಿಬಿಐ ಏನು ವಶದಲ್ಲಿದ್ದಂಥ ಶಾಸಕ ಸುರೇಶ್ ಬಾಬು ಅವರನ್ನು ನೇರವಾಗಿ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವರ ಆರೋಗ್ಯ ತಪಾಸಣೆ ಕೂಡ ಮಾಡಿದ್ದಾರೆ. ಸೊ ಈಗ ಅವರನ್ನು ಮತ್ತೆ ಸಿಬಿಐ ಕಚೇರಿಗೆ ತರಲಾಗಿದೆ. ನಾಳೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಸೊ ಇವತ್ತು ಕೂಡ ಭಾರತೀಯ ಜನತಾ ಪಕ್ಷ ಮತ್ತು ಕೆಜೆಪಿಯ ಮಧ್ಯೆ ಒಂದು ರೀತಿಯ ಬಿರುಸಿನ ರಾಜಕೀಯ ಚಟುವಟಿಕೆಗಳಾಗಿದ್ದಾವೆ. ಮೋದಿ ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಆಗ್ತಾ ಇದ್ದ ಹಾಗೆ ಕೆಜೆಪಿ ವಲಯದಲ್ಲಿ ಒಂದು ರೀತಿ ಹುಮ್ಮಸ್ಸದ ವಾತಾವರಣ ಕಂಡು ಬಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಗೆದ್ದಂಥ ವಾತಾವರಣ. ಅಂದರೆ ಎಲ್ಲೋ ಒಂದು ಕಡೆ ಕೆಜೆಪಿ ಬಿಜೆಪಿ ವಿಲೀನ ಆಗ್ತವಾ ಅನ್ನುವಂಥ ಚರ್ಚೆ ಇತ್ತು. ಆದರೆ ಇವತ್ತು ನಡೆದಂಥ 2 ಪಕ್ಷಗಳ ಮಹತ್ವದ ಸಭೆಗಳಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿದೆ. ಆದರೆ ಕೆಜೆಪಿ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಜೊತೆ ವಿಲೀನ ಆಗೋದಿಲ್ಲ ಅನ್ನುವಂಥ ನಿಲುವನ್ನು ವ್ಯಕ್ತಪಡಿಸಿದೆ. ಹೀಗಾಗಿ ಕೆಜೆಪಿ ಬಿಜೆಪಿಯ ಮಧ್ಯೆಯ ವಿಲೀನಕ್ಕೆ ಯಾವೆಲ್ಲ ಅಂಶಗಳು ಅಡ್ಡಿ ಆಗ್ತಾ ಇದ್ದಾವೆ? ನಿಜಕ್ಕೂ ಕೂಡ ಯಡಿಯೂರಪ್ಪ ಏನಾದರೂ ಷರತ್ತುಗಳನ್ನು ಇಡ್ತಾ ಇದ್ದಾರಾ? ಅಥವಾ ಅವ್ರ ಜೊತೆಗೆ ಬರುವಂಥ ನಾಯಕರಿಗೆ ಬಿಜೆಪಿಯಲ್ಲಿ ಸ್ಥಾನಮಾನದ ಪ್ರಶ್ನೆ ಏನಾದರೂ ಎದುರಾಗಿದೆಯಾ? ಅಥವಾ ಅಡ್ವಾಣಿಯವರನ್ನು ಏನು ಯಡಿಯೂರಪ್ಪನವ್ರನ್ನ ಬಿಜೆಪಿಯಿಂದ ಹೊರಗೆ ಹೋಗಲಿಕ್ಕೆ ಅಥವಾ ಸಿಎಂ ಸ್ಥಾನದಿಂದ ಕೆಳಗಿಳಲಿಕ್ಕೆ ಕಾರಣರಾಗಿದ್ದರು, ಅವರನ್ನು ಮನವೊಲಿಸುವಂಥ ಪ್ರಯತ್ನ ನಡೀತಾ ಇದೆ. ಎಲ್ಲವೂ ಕೂಡ ಗೊಂದಲ ಗೋಜಲು ಹಾಗೆ ಮುಂದುವರೆದಿದೆ. ಹಾಗಾಗಿ ಕೆಜೆಪಿ ನಾನು ಮೈತ್ರಿ ಮಾಡ್ಕೊಳ್ತೀನಿ ಹೊರತಾಗಿ ವಿಲೀನಕ್ಕೆ ಸಿದ್ಧ ಇಲ್ಲ ಅನ್ನೋದು ಮಾತನಾಡಿದರೆ. ಸೊ ಮೊದಲಿಗೆ ಕೆಜೆಪಿ ಅಧ್ಯಕ್ಷ ಯಡಿಯೂರಪ್ಪ ಏನು ಹೇಳಿದರೆ ಬನ್ನೋಣ. ನಾವು NDAಗೆ ಬೆಂಬಲವನ್ನು ಕೊಡ್ತೇವೆ. NDA ಜೊತೆಗೆ ಅಥವಾ ಬರುವಂಥ ದಿವಸಗಳಲ್ಲಿ ಲೋಕಸಭಾ ಚುನಾವಣೆಗೆ ಸೀಟ್ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡ್ಕೊತೇವೆ. ಈ ಮಾತನ್ನು ಹೇಳಿದ್ದೇವೆ ಹೊರತು ಎಲ್ಲೂ ಸಹ ನಾವು ಕಷ್ಟಪಟ್ಟು ಕಟ್ಟಿರುವಂಥ ಈ ಕೆಜೆಪಿ ಪಕ್ಷವನ್ನು ಬೇರೆ ಪಕ್ಷಗಳ ಜೊತೆ ವಿಲೀನ ಮಾಡ್ತೇವೆ ಅನ್ನುವಂಥ ಮಾತನ್ನು ಎಲ್ಲೂ ಹೇಳಿಲ್ಲ. ಈಗಾಗಲೇ ಅನೇಕ ಬಾರಿ ಈ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ. ಚರ್ಚೆಗಳಾದ ಮೇಲೆ ಎಲ್ಲರ ಅಭಿಪ್ರಾಯವನ್ನು ತೆಕ್ಕೊಂಡು ಬರುವಂಥ ದಿವಸಗಳಲ್ಲಿ ಪ್ರಬಲವಾದಂಥ ಪಕ್ಷವಾಗಿ ನಾವು ಹೊರಬರಬೇಕು, ಅದಕ್ಕಾಗಿ ಸಂಘಟನೆಯನ್ನು ಬಲಪಡಿಸಬೇಕು ಅನ್ನೋ ತೀರ್ಮಾನವನ್ನು ಹಿಂದೆನೂ ನಾವು ತಗೊಂಡಿದ್ದೋ, ನಿನ್ನೆಯೂ ಸಹ ಅದೇ ತೀರ್ಮಾನವನ್ನು ತಗೊಂಡಿದ್ದೇವೆ. ಇನ್ನು ಭಾರತೀಯ ಜನತಾ ಪಕ್ಷ ಕೂಡ ವಿಲೀನದ ವಿಚಾರ ಮತ್ತು ಮೈತ್ರಿ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದೆ. ಇವತ್ತು ಕೂಡ ಬಿಜೆಪಿಯ ಕೋರ್ ಕಮಿಟಿ ಸಭೆ ನಡೆಯಿತು, ಸುದೀರ್ಘವಾದ ಚರ್ಚೆ ನಡೆಯಿತು. ನಾವು ಯಡಿಯೂರಪ್ಪ ಮತ್ತು ಅವರ ಪಕ್ಷದ ವಿಲೀನಕ್ಕೆ ಸಹಮತ ಇದೆ, ಆದರೆ ಹೈಕಮಾಂಡ್ ಒಪ್ಪಿಗೆ ಕೊಡಬೇಕು, ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ನಾಳೆನೇ ರೆಡಿ ಅನ್ನುವಂಥ ಮಾತುಗಳು ಚರ್ಚೆಯಲ್ಲಿ ಬಂದಿದ್ದಾವೆ. ಆದರೆ ಸಭೆಯ ನಂತರ ಬಿಜೆಪಿಯ ನಾಯಕ ಮತ್ತು ಮಾಜಿ DCM ಅಶೋಕ್ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಈಗಾಗಲೇ ನಾವು ಸ್ಪಷ್ಟ ಮಾಡಿದಿರಿ, ಯಡಿಯೂರಪ್ಪನವರು BJP ಬರೋವಂಥದ್ದಕ್ಕೆ ನಮ್ಮ ಪಕ್ಷದಲ್ಲಿ ಯಾರ್ದು ವಿರೋಧ ಇಲ್ಲ.
ಅವ್ರನ್ನ ಪಕ್ಷದಿಂದ ಹೊರಹಾಕಿದ್ದು ನಮ್ಮ ಕೇಂದ್ರದ ಸಂಸದೀಯ ಮಂಡಳಿ. ಈಗ ಮತ್ತೆ ವಾಪಸ್ ಬರಬೇಕಾದ್ರೆ ಆ ಕೇಂದ್ರದ ಸಂಸದೀಯ ಮಂಡಳಿ ಅನುಮತಿ ಮಾಡಬೇಕಾಗ್ತದೆ. ಅದು ಅವ್ರಿಗೆ ಬಿಟ್ಟ ವಿಚಾರ. ನಮ್ಮ ರಾಜ್ಯದಲ್ಲಿ ಯಾರೂ ಎಲ್ಲರೂ ಅನಂತಕುಮಾರ್ ಅವರು, ಈಶ್ವರಪ್ಪನವರು, ಜಗದೀಶ್ ಶೆಟ್ಟರ್ ಅವರು ಯಾರೂ ವಿರೋಧ ಮಾಡಿಲ್ಲ. ಸೊ ಆ ದೃಷ್ಟಿಯಿಂದ ಈಗ ಕೇಂದ್ರದ ನಾಯಕರ ತೀರ್ಮಾನ ಏನಿದೆ ಅದು ಅಂತಿಮ ತೀರ್ಮಾನ ಆಗ್ತದೆ. ಯಡಿಯೂರಪ್ಪರ ಕೆಲವು ಕಂಡೀಷನ್ಸ್ ಹಾಕಿದ್ದಾರೆ. ನಾವು ವಾಪಸ್ ಬರ್ಬೇಕಾದ್ರೆ ಅನಂತಕುಮಾರ್ ಅವರು ಬಾರಿ ರಾಷ್ಟ್ರ ರಾಜಕಾರಣನೇ ನೋಡಬೇಕು, ರಾಜ್ಯ ರಾಜಕಾರಣಕ್ಕೆ ಬರಬಾರ್ದು, ಅಧಿಕೃತ ಆಹ್ವಾನ ಕೊಡಬೇಕು ಅವ್ರ ಕಡೆ. ಇದೆಲ್ಲ ಮಾಧ್ಯಮದಲ್ಲಿ ಬಂದಿರೋದಷ್ಟೇ, ನಮಗೆ ಯಾವುದೂ ಬಂದಿಲ್ಲ. ಇದು ಮಾಧ್ಯಮದಲ್ಲಿ ನಾನು ಬೆಳಗ್ಗೆ ಓದಿದೆ. ನಮ್ಗೆ ಯಾವುದು ಆ ಥರ ಕೇಂದ್ರದಿಂದನೂ ಬಂದಿಲ್ಲ, ಆ ಕಡೆನೂ ಬಂದಿಲ್ಲ, ಈ ಕಡೆನೂ ಬಂದಿಲ್ಲ, ಎಲ್ಲೂ ಗೊತ್ತೇ ಇಲ್ಲ ನಮಗೆ. ಆ ವಿಚಾರವಾಗಿ ನಮಗೇನು ಗೊತ್ತಿಲ್ಲ. ಈಗಾಗಲೇ BJP ಸ್ಪಷ್ಟವಾಗಿ ಹೇಳಿದೆ, ಯಡಿಯೂರಪ್ಪನವ್ರು ಬರೋದ್ರ ಬಗ್ಗೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಸೊ ನಮ್ಮಲ್ಲಿ ಯಾರೂ ಕೂಡ ವಿರೋಧ ಇಲ್ಲ ಯಡಿಯೂರಪ್ಪನವ್ರು BJP ಸೇರೋದಾದ್ರೆ ಅನ್ನುವಂಥ ಮಾತನ್ನು ಅಶೋಕ್ ಹೇಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಆದರೆ ಅವ್ರು ಹೋಗಬೇಕಾದ್ರೆ ಯಾರ್ಯಾರು ಕಾರಣ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅವ್ರು ಹೇಳ್ತಾ ಇಲ್ಲ. ಆದರೆ BJP ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ಕೂಡ ಈ ಸಭೆಯ ನಂತರ ಹೇಳಿದ್ದಾರೆ. ಅವರು ಏನು ಹೇಳಿದ್ದಾರೆ ಬಂದು ನೋಡೋಣ. ಈಗಾಗಲೇ ಯಡಿಯೂರಪ್ಪನವರು ಮತ್ತು KJP ಪಕ್ಷದ ಬಗ್ಗೆ ನಾವು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಅಭಿಪ್ರಾಯವನ್ನು ತಲುಪಿಸಿದ್ದೇವೆ. ನಮ್ಮ ಪಕ್ಷದ ಹೈಕಮಾಂಡು ಅದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಹಾಗಾಗಿ ನಾವು ಮ್ಯಾಟರ್ ಈಸ್ ಸೀಸ್ ಇನ್ ದಿ ಹೈಕಮಾಂಡ್. ಮತ್ತು ಕಂಡೀಷನ್ಸ್ ಹಾಕಿದ್ದಾರೆ. ಅನಂತಕುಮಾರ್ ಅವರು ರಾಜ್ಯ ರಾಜಕೀಯ ಮೂಗು ತೋರಿಸಬಾರ್ದು, ಪ್ರಮುಖ ಹುದ್ದೆಗಳನ್ನ ಕೊಡಬೇಕು. ನೋಡಿ, ಆ ರೀತಿಯ ಯಾವುದೇ ಸಂಗತಿಗಳು ನಮಗಂತೂ ಗೊತ್ತಿಲ್ಲ. ಯಾಕಂದರೆ ಈಗ ಈ ತೀರ್ಮಾನ ಆಗಬೇಕಾಗಿರುವಂಥದ್ದು ನಮ್ಮ ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ. ನನ್ನ ಗಮನಕ್ಕಂತೂ ಯಾವುದೇ ಸಂಗತಿಗಳು ಬಂದಿಲ್ಲ. ರಾಜ್ಯ ನಾಯಕರು ಸೇರಿದಂತೆ ನೀವು ಸೇರಿದಂತೆ ಎಲ್ಲರ ಒಪ್ಪಿಗೆ ಕೂಡ ಇದೆಯಾ ಯಡಿಯೂರಪ್ಪನವರು ಪಕ್ಷಕ್ಕೆ ಬರೋದ್ರ ಬಗ್ಗೆ ರಾಜ್ಯದಲ್ಲಿ? ನೋಡಿ, ನಾವು ಅಭಿಪ್ರಾಯ ಏನಿದೆ ಅನ್ನುವಂಥದ್ದನ್ನು ರಾಜ್ಯದ ನಾಯಕರುಗಳ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಂಡು ನಾವು ರಾಷ್ಟ್ರೀಯ ನಮ್ಮ ನಾಯಕರಿಗೆ ತಿಳಿಸಿದ್ದೇವೆ. ಅವರು ತೀರ್ಮಾನವನ್ನು ತೆಗೆದುಕೊಳ್ಳಿ. ಈಗಾಗಲೇ ಅಶೋಕ್ ಅವರು ಸುಮಾರು ಜನ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಬರೋದ್ರ ಬಗ್ಗೆ ಯಾವುದೇ ತಕರಾರಿಲ್ಲ ಅಂತ. ನೀವು ರಾಜ್ಯಾಧ್ಯಕ್ಷರಾಗಿ ನಿಮ್ಮ ನೋಡಿ, ನಾನು ರಾಜ್ಯಾಧ್ಯಕ್ಷ ಇರೋದಕ್ಕೆ ನಾನು ಹೇಳ್ತಾ ಇದ್ದೇನೆ. ನಾವು ನಮ್ಮ ಅಭಿಪ್ರಾಯವನ್ನು ಹೇಳಿದ್ದೇನೆ ಮತ್ತು ನಾವು NDA ಘಟಕ ಆಗ್ತೀವಿ ಅನ್ನುವಂಥ ಸಂಗತಿ ಅಥವಾ ಮೋದಿಯವರ ಪ್ರಧಾನಿ ಸ್ಥಾನಕ್ಕೆ ಅವರೇನು ಬೆಂಬಲಿಸಿದರು ಮೊನ್ನೆ. ಸೊ ಬನ್ನಿ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ನಮ್ಮ ಜೊತೆಗೆ ಇಬ್ಬರು ಅತಿಥಿಗಳಿದ್ದಾರೆ. ಅದ್ರ ಜೊತೆಗೆ BJP ಹಿರಿಯ ನಾಯಕರು ಅಶೋಕ್ ಕೂಡ ಸೇರ್ಕೊಳ್ತಾರೆ. ನಾನು ಚರ್ಚೆಯನ್ನು ಶುರು ಮಾಡ್ತೀನಿ. ಮೊದಲಿಗೆ KJP ಹಿರಿಯ ನಾಯಕರಂತ MD ಲಕ್ಷ್ಮಣ ಇದ್ದಾರೆ. MD ಲಕ್ಷ್ಮಣ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ಸೊ ಹಾಗೆಯೇ JDSನ ನಾಯಕರು ಮತ್ತು ಮಾಜಿ ಶಾಸಕರಂತ ಬೇಳೂರು ಗೋಪಾಲಕೃಷ್ಣ ಇದ್ದಾರೆ. ಗೋಪಾಲಕೃಷ್ಣ ನಿಮಗೂ ಕೂಡ ಸ್ವಾಗತ. ಲಕ್ಷ್ಮೀನಾರಾಯಣ ಅವರೇ, ಜನ ಒಂದು ರೀತಿ ಕಣ್ಕಟ್ಟು ಥರ ಅನ್ನಿಸ್ತಾ ಇದೆ ಇವತ್ತು ರಾಜಕಾರಣ ನೋಡ್ತಾ ಇದ್ದಾರೆ. KJP BJP ಇಲ್ಲಿವರೆಗೂ ಹಾದಿ ಬೀದಿಯಲ್ಲಿ ಹೊಡೆದಾಡ್ತಾ ಇದ್ರಿ. ಯಡಿಯೂರಪ್ಪನವ್ರು ಏನು ಹೇಳ್ತಾ ಇದ್ರು, ನನಗೆ BJP ಆದರೂ ಸೈ, ಕಾಂಗ್ರೆಸ್ ಆದರೂ ಸೈ, ತೃತೀಯ ರಂಗ ಆದರೂ ಸೈ ಅಂತ ಹೇಳ್ತಾ ಇದ್ರು. ಮೋದಿ ಹೆಸರು ಘೋಷಣೆ ಆಗ್ತಾ ಇದ್ದ ಹಾಗೆ BJP ಅವರಿಗಿಂತ ನೀವೇ ಖುಷಿ ಪಟ್ಟಿದ್ದು. ಯಡಿಯೂರಪ್ಪನವರೇ ನಾನು NDAಗೆ ಸಪೋರ್ಟ್ ಕೊಡ್ತೀನಿ, BJP ಕೇಳದಿದ್ರು ಪರವಾಗಿ ನಾನೇ ಕೊಡ್ತೀನಿ ಅಂದರೆ BJP ನಾಯಕರಿಗಿಂತ ಹೆಚ್ಚು ಖುಷಿಯಲ್ಲಿರೋದು ಯಡಿಯೂರಪ್ಪನವರು. ಆದರೆ ವಿಲೀನಕ್ಕೆ ಏನು ಅಡ್ಡಿಯಾಗಿದೆ ಅಂದರೆ KJPಯಲ್ಲೇ ಒಂದಷ್ಟು ಜನ ಯಾವುದೇ ಕಾರಣಕ್ಕೂ ವಿಲೀನಕ್ಕೆ ಬೇಡ ಅಂತ ಅಡ್ಡಿ ಆಗ್ತಾ ಇದ್ದಾರಾ? ನೋಡಿ, ಇಲ್ಲಿ ತಾವು ಹೇಳಿರ್ತಕ್ಕಂಥ ವಿಚಾರಗಳನ್ನ ನಾವು ಸ್ವಲ್ಪ ಮನಗಣಬೇಕಾಗತ್ತೆ. ಹಿಂದೆ ಭಾರತೀಯ ಜನತಾ ಪಾರ್ಟಿಲಿದ್ದಂಥ ಸಂದರ್ಭದಲ್ಲಿ ಮುಂಬೈನಲ್ಲಿ ನಡೆದಂಥ ಕಾರ್ಯಕಾರಿಣಿ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಕಾರ್ಯಕಾರಿಣಿ ಮೀಟಿಂಗ್ನಲ್ಲಿ ಅವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ದೇಶದ ಮುಂದಿನ ಹೆಜ್ಜೆಯ ಬಗ್ಗೆ ದೃಢವಾಗಿ ಏನಾದರೂ ಕೂಡ ಸಮರ್ಪವಾಗಿರ್ತಕ್ಕಂಥ ಒಬ್ಬ ನಾಯಕ ಬೇಕು ಅಂತಂದರೆ, ಯಾಕೆಂದರೆ ಅವರು ಒಂದು 40 ವರ್ಷಗಳ ಅಪಾರವಾದಂಥ ಅನುಭವ ಇರತಕ್ಕಂಥ ಒಬ್ಬ ನಾಯಕ ಅಲ್ಲೂ ಘೋಷಣೆ ಮಾಡಿದ್ರು. ಸನ್ಮಾನ್ಯ ನರೇಂದ್ರ ಮೋದಿಯವರು ಮುಂದಿನ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥದ್ದನ್ನು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಘೋಷಣೆ ಮಾಡಿದ್ರು. ಆದರೆ ಭಾರತೀಯ ಜನತಾ ಪಾರ್ಟಿಲಿರ್ತಕ್ಕಂಥ ಹೈಕಮಾಂಡ್ ಇರಲಿ, ನಮ್ಮ ರಾಜ್ಯದ ಯಾವುದೇ ನಾಯಕರಿರಲಿ, ಯಾವುದೇ ಚಕಾರ ಎತ್ತಲಿಲ್ಲ ಅವತ್ತು. ಬಟ್ BJP ಮುಗಿಸ್ತೀನಿ, 3ನೇ ಸ್ಥಾನಕ್ಕೆ ತಳ್ತೀನಿ ಅಂತ ಹೇಳಿ BJP ಬಿಟ್ಟು ಹೋದವರು ಯಡಿಯೂರಪ್ಪ ಅಲ್ಲ. ಅಸ್ತಿತ್ವದ ಪ್ರಶ್ನೆ ಇದೆ ಈಗ ನಿಮಗೆ. ಅಲ್ಲಲ್ಲ, ಇವತ್ತು ಬಂದಿರತಕ್ಕಂಥ ಪ್ರಶ್ನೆ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ನಾವು ಮಾತನಾಡಲಿಕ್ಕೆ ಹೋಗ್ತಾ ಇಲ್ಲ. BJP ನಾಯಕ ಅಲ್ವಾ? BJP ಚೀಫ್ ಮಿನಿಸ್ಟರ್ ಅಲ್ವಾ? ಒಂದು ನಿಮಿಷ. ಎರಡು ವಿಚಾರಗಳು ಇಲ್ಲಿ ಬರುತ್ತೆ. ಒಂದು ರಾಷ್ಟ್ರದ ವಿಚಾರ, ಒಂದು ರಾಜ್ಯದ ವಿಚಾರ. ಅದು BJP ಬಿಡುವಾಗ ನಿಮ್ಗೆ ರಾಷ್ಟ್ರದ ವಿಚಾರ ಇರಲಿಲ್ವಾ? ಪ್ರಶ್ನೆ ಇಲ್ಲಿ ಸ್ವಲ್ಪ ಸಮಾಧಾನವಾಗಿ, ಯಾಕೆಂದ್ರೆ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಅಲ್ಲ, ಎಲ್ಲ ನೋಡಿ ಈ ವಿಚಾರ ಸಂದರ್ಭದಲ್ಲಿ ಇವತ್ತು ಒಂದು ನಿಮಿಷ ಗೋಪಾಲಕೃಷ್ಣ, ಆತರ ಮಾಡೋದು ಬೇಡ, ಆತರ ಮಾಡ್ತಕ್ಕಂಥದ್ದು ಬೇಡ. ಸಮಗ್ರವಾಗಿ ಚಿಂತನೆ ಮಾಡ್ತಕ್ಕಂಥ ಒಂದು ದೃಷ್ಟಿಯಿಂದ ಸನ್ಮಾನ್ಯ ಯಡಿಯೂರಪ್ಪನವರು
ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗೋದಂಥ ಸಂದರ್ಭದಲ್ಲಿ ಕರ್ನಾಟಕ ಜನತಾ ಪಕ್ಷವನ್ನು ಕಟ್ಟಿ ಅದರಲ್ಲಿ ಕೇವಲ 3 ತಿಂಗಳಲ್ಲಿ 2 ಚುನಾವಣೆಗಳನ್ನ ಎದುರಿಸ್ತಕ್ಕಂಥ ಒಂದು ಸಂದರ್ಭ ಬಂದಾಗ ನಮ್ಗೆ 10% ಮತದಾರರು ಓಟ್ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ. ಆದರೆ ಸೀಟ್ಗಳು ಬರಲಿಲ್ಲ ಅಷ್ಟೇ. ಅಂಥ ಒಂದು ಸಂದರ್ಭದಲ್ಲಿ ಈಗ ಹಳೇದು ನಾವು ಇತಿಹಾಸ ಬೇಡ, ನಾವು ಈ ವರ್ತಮಾನದಲ್ಲಿ ಮಾತ್ರ ಇವತ್ತು ಏನಾಗ್ತಾ ಇದೆ, ಯಡಿಯೂರಪ್ಪನವರು ಇವತ್ತು ರತ್ನಗಂಬಳೆ ಹಾಸಿ ಅಥವಾ BJPಯ ಹಿರಿಯ ನಾಯಕರೊಬ್ಬರು ಬಂದು ಅಪ್ಪ ನೀವು ಬನ್ನಿ ನಮ್ಮ ಪಕ್ಷಕ್ಕೆ, ರಾಜ್ಯದಲ್ಲಿ ಚುನಾವಣೆ ಉಸ್ತುವಾರಿ ನೀವು ತಗೊಳ್ಳಿ, ನೀವು ನೇತೃತ್ವ ವಹಿಸಿ ಅನ್ನುವಂಥ ಒಂದು ಇನ್ವಿಟೇಷನ್ ಕಾಯ್ತಾ ಇದ್ದೀರಾ ಅಂತ. ಒಂದ್ ಕಡೆ ಲೇಹರ್ ಸಿಂಗ್ ದೆಹಲಿಯಲ್ಲಿ ಬಿಡಾರ ಹೂಡಿದ್ದಾರೆ, ಅವರು ಹೋಗಿ ಅರುಣ್ ಜೇಟ್ಲಿ ಭೇಟಿ ಮಾಡ್ತಾ ಇದ್ದಾರೆ, ಒಂದ್ ರೀತಿ ಪ್ರೇಮ ಪತ್ರ ತರ ಕಳಿಸಿದ್ರೆ ಅವರಿಗೆ ಅಲ್ಲಿ ಜೊತೆಲಿ. ಅಲ್ಲ, ಲೇಯರ್ ಸಿಂಗ್ ಯಾವಾಗಲೂ ಪ್ರೇಮ ಪತ್ರ ಲೇಯರ್ ಸಿಂಗ್ ಅಲ್ಲ, ಲೇಯರ್ ಸಿಂಗ್ ಬಂದ ಮೇಲೆ ಹೇಳ್ಬೇಕಾಗುತ್ತೆ. ಇಲ್ಲ ಆಮೇಲೆ ಹೇಳಿ, ಗೋಪಾಲಕೃಷ್ಣ ಅವರು ಆಮೇಲೆ ಹೇಳಿ. ಭಾರತೀಯ ಜನತಾ ಪಾರ್ಟಿ ನಮ್ಮ ಜೊತೆ ಇದ್ದು ಕೆಲಸ ಮಾಡ್ತಕ್ಕಂಥವ್ರು, ಈಸೇ ತೊಂದರೆ ಇಲ್ಲ. ನಾನು ಹೇಳ್ತಕ್ಕಂಥದ್ದು ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರ ನಾಯಕತ್ವವನ್ನು ಇಡೀ ರಾಷ್ಟ್ರನೂ ಕೂಡ ಒಂದು ಕಡೆ ನೋಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವ್ರು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಸಮರ್ಪಕವಾಗಿ ದೇಶದ ಬಗ್ಗೆ, ರಾಜ್ಯದ ಬಗ್ಗೆ ನಿಲುವು ತಗೋಬೇಕಾದ್ರೆ ಯಾವುದೇ ಹುಡುಗಾಟ ಆಡಲಿಕ್ಕೆ ಹೋಗಲಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ ಹಗುರವಾಗಿ ಕಾಣ್ತಾ ಇದೆ. ಸನ್ಮಾನ್ಯ ಯಡಿಯೂರಪ್ಪನವರ ನಾಯಕತ್ವವನ್ನು ಭಾಳ ಹಗುರವಾಗಿ ಕಾಣ್ತು. ನಮ್ಮ ರಾಜ್ಯದ ದುರದೃಷ್ಟ, ಅವ್ರನ್ನ ಭಾರತೀಯ ಜನತಾ ಪಾರ್ಟಿಯಿಂದ ಆಚೆ ಕಳಿಸಿರ್ತಕ್ಕಂಥದ್ದು, ಭಾರತೀಯ ಜನತಾ ಪಾರ್ಟಿಯ ಅವಸಾನ ಒಂದು ಕಡೆ ಇರ್ಬೋದು, ಅಲ್ಲಿ ನಿಮ್ದು ಅವಸಾನ ಆಗಿಲ್ಲ, ರಾಜ್ಯದ ದುರದೃಷ್ಟ. ಈಗ ಅವಸಾನ ಆದ ಮೇಲೆ ಅದನ್ನು ತುಂಬಿಕೊಳ್ಳಕ್ಕೆ ನೀವು ಈಗ ಒಂದು ರೀತಿ ಎಲ್ಲವನ್ನು ಮರೆತು ಒಂದಾಗಕ್ಕೆ ಬಹಳ ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ನಮ್ಮ ನಾಯಕರು ಮೊದಲಿಂದಲೂ ಕೂಡ ಹೇಳಿದ್ದಾರೆ, ಇವತ್ತು ಕೂಡ ಹೇಳಿದ್ದಾರೆ. ಏನು ಇವತ್ತು ನೆನ್ನೆ ಕೋರ್ ಕಮಿಟಿ ಯಾವುದೇ ಕಾರಣಕ್ಕೂ ಬಿಜೆಪಿ ಆಗೋದಿಲ್ಲ. ರಾಜ್ಯ ಕಾರ್ಯಕಾರಿಣಿ ಇವತ್ತು ಇದ್ದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಇವತ್ತು ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಅಂತಕ್ಕಂಥದ್ದನ್ನು ಘೋಷಣೆ ಮಾಡ್ತಕ್ಕಂಥ ಒಂದು ವಿಚಾರ ಬಂದಾಗ ಯಾತಕ್ಕೋಸ್ಕರ ಮೊದಲು ಹಾಗಾದರೆ ಭಾರತೀಯ ಜನತಾ ಪಾರ್ಟಿ ನಾಯಕರುಗಳು ಯಾಕೆ ಅವ್ರನ್ನ ಸ್ವಾಗತ ಮಾಡಲಿಲ್ಲ ನಾನು ಕೇಳಬೇಕಾಗುತ್ತೆ. ಒಂದು ನಿಮಿಷ, ನಾನು ಗೋಪಾಲ್ ಅವರೇ ಒಂದು ಕ್ವಿಕ್ ರಿಯಾಕ್ಷನ್. ಈಗ ಯಡಿಯೂರಪ್ಪನವ್ರು ಹೇಳ್ತಾರೆ ನಾವು ಮೈತ್ರಿಗೆ ಮಾತ್ರ, ಅವರು ಒಂದು ರೀತಿ ರಾಜಕೀಯ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಒಂದು ವೇಳೆ ಹೆಚ್ಚು ಕಮ್ಮಿ ಆದರೆ ನಾನು ಮತ್ತೆ ಕಾಂಗ್ರೆಸ್ ಜೊತೆಗೆ ಹೋಗ್ಬೋದು, ಇನ್ನೊಂದು ತೃತೀಯ ರಂಗ ಜೊತೆಗೆ ಹೋಗ್ಬೋದು, ಅಸ್ತಿತ್ವದ ಪ್ರಶ್ನೆ. ಒಂದು ವೇಳೆ NDA ಬರದೆ ಹೋದರೆ ಸೊ ಎಲ್ಲ ಒಂದು ಕಡೆ ಲೆಕ್ಕ ಅವರು ಏನು ಒಂದು ನೇಮ್ ಇಟ್ಕೊಂಡಿದ್ದಾರೆ ಅಂದರೆ, ಒಂದು ಕಡೆ BJPಯ ನರೇಂದ್ರ ಮೋದಿಯ ಹೈಲೈಟ್ಸ್ ನೋಡ್ತಾ ಇದ್ದಾರೆ. ದಿನ ಬೆಳಗ್ಗೆ ಆದರೆ ನರೇಂದ್ರ ಮೋದಿಯ ಏನು ಒಂದು ಹೈಲೈಟ್ಸ್ ಇರೋದು ಯಡಿಯೂರಪ್ಪನವರಿಗೆ ಒಂದು ಆಸೆ ಇದೆ. ಇನ್ನೊಂದು ಕಡೆ ತೃತೀಯ ರಂಗ ಕಡೆನೂ ಒಲವಿದೆ ಅವರಿಗೆ. ಇಲ್ಲಿ ಬಿಟ್ಟರೆ ಕೊನೆ ಪಕ್ಷ ಜಾಸ್ತಿ ತೃತೀಯ ರಂಗ ಹೋಗಲಿಕ್ಕೂ ಇಷ್ಟ ಇರ್ಬೋದು ಒಂದು. ಆದರೆ ನರೇಂದ್ರ ಮೋದಿಯವ್ರನ್ನ ಅವತ್ತು ಮುಖ್ಯಮಂತ್ರಿ ಏನು ಪ್ರಧಾನಮಂತ್ರಿ ಮಾಡಬೇಕಂತ ಯಡಿಯೂರಪ್ಪನವ್ರು ಅವತ್ತು ಹೇಳಿದ್ರೆ ಈ ದೇಶದ ಅಲ್ಲಿಯ ರಾಷ್ಟ್ರೀಯ ನಾಯಕರು ಒಪ್ಪಬೇಕಲ್ಲ. ಇವ್ರು ಯಾರೇ ಹೇಳಿದ್ರು ಅವ್ರು ಕೇಳೋರಂಥದ್ದಿಲ್ಲ ಅಲ್ವಾ. ಆದರೆ ಇದೇ ಯಡಿಯೂರಪ್ಪನವರು ರಾಜ್ಯದಲ್ಲಿ ಒಳ್ಳೆಯ ಹೆಸರು ತಗೊಂಡು ಮುಂದೆ ಹೋಗುವಂಥ ಪರಿಸ್ಥಿತಿ ಬರೋ ಸಂದರ್ಭದಲ್ಲಿ 2-3 ವರ್ಷ ಚೆನ್ನಾಗಿ ನಡೆಸಿದ್ರು. ಆನಂತರ ತಾನೇ ಇವ್ರ ಹಗರಣಗಳೆಲ್ಲ ಬಯಲು ಬಂದಿರುವಂಥ ಇವರು ಮಕ್ಕಳು ಮಾಡಿರುವಂಥ ಕರ್ಮಕಾಂಡಗಳನ್ನೆಲ್ಲ ಎತ್ತಿದ ಮೇಲೆ ತಾನೇ ಇವರೆಲ್ಲ ಬಯಲಿಗೆ ಬಂದಿರೋದು. ಮರಿತಾರೆ ಬಿಜೆಪಿ. ಅದೇ ಈಗ ಬಿಜೆಪಿಗೆ ಏನಾಗಿದೆ ಅಂತ ಹೇಳಿದ್ರೆ, ಈ 10% ಓಟ್ನ ಹೆಂಗಾರು ಮಾಡಿ ಈ ಕಡೆ ತಗೊಳ್ಬೇಕು ಅನ್ನೋದು ಅವರಿಗೂ ಒಂದಿದೆ. ಯಾಕಂದ್ರೆ ಈ ಚುನಾವಣೆಯಲ್ಲಿ ಏನಾಗಿದೆ, ಭಾಳಷ್ಟು ಕಡೆ ಉದಾಹರಣೆ ನೋಡಬೇಕಂದ್ರೆ ಭಾಳಷ್ಟು ಕಡೆ ಠೇವಣಿ ಕಳ್ಕೊಂಡಿದ್ದಾರೆ ಬಿಜೆಪಿಯವರು, ತುಂಬ ಕಡೆ ಠೇವಣಿ ಕಳ್ಕೊಂಡಿದ್ದಾರೆ. ಅದನ್ನು ಭರ್ತಿ ಮಾಡಬೇಕಾದ್ರೆ ಮತ್ತೆ ಯಡಿಯೂರಪ್ಪನವ್ರನ್ನ ಜಪ ಹಿಡ್ಕೊಂಡು ಹೊಟ್ಟಿದ್ದಾರೆ. ಯಾರೂ ಇಲ್ಲ, ಅದರಲ್ಲೂ ಬಲಿಷ್ಠವಾಗಿ ಅವ್ರ ಪಕ್ಷದಲ್ಲಿರುವಕ್ಕಿಂತ ಹೆಚ್ಚಾಗಿ ಕೆಲವೊಂದು ಲಿಂಗಾಯತರ ಕೆಲವೊಂದು ಲೀಡರ್ಗಳಿದ್ದಾರೆ. ಅವರಿಗೆ ಈ ಯಡಿಯೂರಪ್ಪನ ಕರ್ಕೊಬಂದು ಇದು ಮಾಡಬೇಕು, ಏನು ಅವ್ರನ್ನ ಬಿಂಬಿಸಬೇಕಾಗಿದೆ. ನಾವು ಒಂದು ಹೇಳಕ್ಕೆ ಇಷ್ಟಪಡ್ತೇನೆ, 3 ತಿಂಗಳಲ್ಲಿ 10% ವೋಟ್ ಬಂದಿದೆ ಅಂತ. 3 ತಿಂಗಳಲ್ಲಿ ನಮ್ಮ ಬಳ್ಳಾರಿ ರಾಮುಲು ತಗೊಂಡಿದ್ದು ಅಷ್ಟೇ ತಗೊಂಡಿದ್ದಾರೆ. ಇವ್ರು 6 ಸೀಟ್ ತಗೊಂಡ್ರು, ಅವ್ರು 4 ಸೀಟ್ ತಗೊಂಡಿದ್ದಾರೆ. ಅದೇನು ವ್ಯತ್ಯಾಸ ಇರ್ಬೋದು. 3 ಸಮಥಿಂಗ್ ಈಗ ಮೈ ಸುಟ್ಕೊಂಡ ಮೇಲೆ ಮುಖ್ಯಮಂತ್ರಿ ಹಳೆದೆಲ್ಲವೂ ಕೂಡ ಮರ್ತಿದ್ರಿ. ನಾವು ಮತ್ತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.